ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಆರ್ಜಿ ಯೂಟ್ಯೂಬ್ ಚಾನಲ್. ಮಾರ್ಕ್ ಚಿತ್ರದ ಟ್ರೈಲರ್ನ ನೋಡ್ಕೊಂಬಂದೆ. ನನಗೆ ಏನು ಇಷ್ಟ ಆಯಿತು ಅನ್ನೋದನ್ನ ಯೋಜನೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಎಸ್, AKA ಮಾರ್ಕ್, ಅಜಯ್ ಮಾರ್ಕಂಡಯ್ಯ ಅವರ ಫುಲ್ ಫ್ಲೆಡ್ಜ್ ಸಿನಿಮಾ ಮಾರ್ಕ್. ಹೆಸರು ಕೇಳ್ತಾ ಇದ್ರೇ ಕಿಕ್ ಬರುತ್ತೆ. ಯಾಕಪ್ಪ ಅಂದರೆ ಸುದೀಪ್ ಸರ್ ಅವ್ರನ್ನ ಪೊಲೀಸ್ ರೀತಿಯಲ್ಲಿ ಸಿನಿಮಾಗಳಲ್ಲಿ ಬಹಳ ಕಡಿಮೆ ಸಿನಿಮಾಗಳು ಮಾಡಿದ್ರು. ಮುಂಚೆ ಮಾಡ್ತಾಯಿದ್ರು, ಆಮೇಲಿಂದ ಸ್ವಲ್ಪ ಕಡಿಮೆ ಮಾಡ್ಕೊತ ಬಂದಿದ್ರು. ಕಾರಣಾಂತರಗಳಿಂದ ಈಗ ಬ್ಯಾಕ್ ಟು ಬ್ಯಾಕ್ ಫುಲ್ಲು ಫ್ಲೆಡ್ಜ್ ಆಗಿ ಫ್ಯಾನ್ಸಿಗೋಸ್ಕರನೇ ಮಾಡಿರೋ ಸಿನಿಮಾ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಟೈಮು ಮ್ಯಾಕ್ಸ್ ಬಂದಿತ್ತು 25ಗೆ, ಡಿಸೆಂಬರ್ 25, 24ಗೆ, ಓಕೆನಾ. ಈಗ ಮಾರ್ಕ್ ಬಂದಿದೆ. ಅದರಲ್ಲಿ ಏನು ಬಂದಿತ್ತಲ್ಲ, ಅದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿ ಥಿಂಕಿಂಗ್ ಮಾಡಿ ಒಂದು ಒಳ್ಳೆ ಸಖತ್ತಾಗಿರೋ ಸ್ಟೋರಿನ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು ವಿಜಯ್ ಕಾರ್ತಿಕೇಯನ್ ಅವರು. ಅದ್ಭುತವಾಗಿ ಸ್ಕ್ರೀನ್ ಪ್ಲೇ ಸಖತ್ತಾಗಿ ಬಂದಿದೆ. ಟ್ರೈಲರ್ನ ಒಂದು ಕ್ಷಣನೂ ಮಿಸ್ ಮಾಡಲಿಲ್ಲಂಗೆ ನೋಡಬೇಕು ಅಂತ ಹಗಲೆಲ್ಲ ಅನಿಸ್ತಾ ಇದೆ. ಅದರಲ್ಲೂ ನಮ್ಮ ದಾವಣಗೆರೆ, ಬೆಂಗಳೂರು, ಮೈಸೂರು, ಆಮೇಲೆ ಚಾಮರಾಜನಗರ, ಶಿವಮೊಗ್ಗ, ಈ 5 ಕಡೆ ಸ್ಪೆಷಲ್ ಸ್ಕ್ರೀನಿಂಗ್ ಕೂಡ ಮಾಡಿದ್ರು. ನಾನು ಕೂಡ ಥಿಯೇಟ್ರಲ್ಲಿ ನೋಡ್ಕೊಂಬಂದೆ. ಥಿಯೇಟ್ರಲ್ಲಿ ಆ ವಿಜುವಲ್ಸಿಗೂ ಆ BGMಗೂ ಸಿಕ್ಕಾಪಟ್ಟೆ ಚೆನ್ನಾಗಿ ಅನ್ನಿಸ್ತು. ಯಾರ್ಯಾರು ಥಿಯೇಟ್ರಲ್ಲೆಲ್ಲಾದ್ರು ನೋಡಿದರೆ, ನಿಮ್ಮೂರುಗಳಲ್ಲಿ ಏನಾದ್ರು ಈಗ 5 ಹೇಳಿದ್ನಲ್ಲ ಪ್ಲೇಸು, ಆ ಊರುಗಳೇನಾದ್ರು ನೀವು ನೋಡಿದರೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಯಾಕಪ್ಪ ಅಂದರೆ ಆ ಥಿಯೇಟ್ರಲ್ಲಿ ಆ BGM ಜೊತೆ ನೋಡಬೇಕು ಅಂತ ನನಗೂ ಭಾಳ ಆಸೆ ಇತ್ತು. ಅದನ್ನು ನಿನ್ನೆ ಸಡನ್ಲಿನೇ ಅನೌನ್ಸ್ ಮಾಡಿದರು. ಅದನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಶೇರ್ ಮಾಡಿದೆ ನಿಮಗೆ. ನಿಮ್ಮೂರಲ್ಲಿ ಏನಾದರೂ ಇದ್ದರೆ ಮಿಸ್ ಮಾಡದೆ ಹೋಗಿ ನೋಡಿ ಅಂತ ಹೇಳ್ಬಿಟ್ಟು ಕೆಲವೊಬ್ರು ಬಂದಿದ್ದರು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದರು ಅವರೆಲ್ಲರೂ. ಯಾಕಪ್ಪ ಅಂದರೆ ಒಂದು ಸಣ್ಣ ಸ್ಕ್ರೀನಲ್ಲಿ ನೋಡೋದಕ್ಕೂ ಬಿಗ್ ಸ್ಕ್ರೀನಲ್ಲಿ ಆ ಬಿಗ್ ಟ್ರೈಲರ್ ನೋಡೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ನನಗಂತೂ ಎಂಜಾಯ್ ಮಾಡಿದೆ ಗುರು. ನಾನು ಅವರೆಲ್ಲರ ಜೊತೆಗೂ ಸೇರಿಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಇತ್ತು. ಆ ಟ್ರೈಲರ್ ಮಾತ್ರ ಅದ್ಭುತವಾಗಿ ಬಂದಿದೆ. ಸುದೀಪ್ ಸರ್ ಅವರ ಡೈಲಾಗ್ಗಳನ್ನ ಈ ಸಿನಿಮಾದಲ್ಲಿ ಅದ್ಭುತವಾಗಿ ಬರೆದಿದ್ದಾರೆ. ಅದರ ಸಣ್ಣ ಜಲಕ್ ಕೂಡ ಈ ಟ್ರೈಲರಲ್ಲಿ ತೋರಿಸಿದ್ದಾರೆ. ಒಂದು 3 ಡೈಲಾಗ್ಸ್ ಏನೋ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಬರುತ್ತೆ, ಅದಾದಮೇಲೆ ಸೆಂಟ್ರಲ್ಲಿ ಬರುತ್ತೆ. ಒಂಥರ ಡಿಫ್ರೆಂಟ್ ಆಗಿರೋ ಡೈಲಾಗ್ಸ್ಗಳು. ಲಾಸ್ಟಿಗಂತೂ ದಮ್ ಹೊಡೆಯೋದು ಸ್ವಲ್ಪ ಕಡಿಮೆ ಮಾಡಬೇಕು ಅನ್ನೋದು ಸಿಕ್ಕಾಪಟ್ಟೆ ಕಿಕ್ ಕೊಡುತ್ತೆ ಎಲ್ಲರಿಗೂ. ಏನಕ್ಕೆ ಅಂದರೆ ಆ ಡೈಲಾಗ್ ಹೇಳೋ ರೀತಿಯಲ್ಲೂ ಕೂಡ ಒಂಥರ ಡಿಫ್ರೆಂಟ್ ಆಗಿತ್ತು. ಸುದೀಪ್ ಸರ್ ಅವ್ರಿಗೆ ಎನರ್ಜಿ ಡಬಲ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ಅದ್ಭುತವಾಗಿ ಬಂದಿದೆ. ಲಾಸ್ಟ್ ಟೈಮು ಮಾರ್ಕಲ್ಲಿ ಏನು ನೋಡಿದ್ವೋ ಅದಕ್ಕಿಂತ ಡಬಲ್ ಎನರ್ಜಿಯಾಗಿ ಈ ಸಿನಿಮಾ ಮಾಡಿದ್ದಾರೆ. ಅವರು ಮಾತು ಕೊಟ್ಟಂಗೆ 25ಕ್ಕೆ 2025 ಡಿಸೆಂಬರ್ ಸಿನಿಮಾ ತೆರೆ ಮೇಲೆ ಬರೋಕ್ಕೆ ರೆಡಿಯಾಗಿದೆ. ಸಾಂಗ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾವೆ. ಲಾಸ್ಟ್ ಟೈಮು ಒಂದು ಸೈಕೋ ಸೈತಾನ್ ನೋಡಿದ್ವಲ್ಲ, ಅದಾದಮೇಲೆ ನೆಕ್ಸ್ಟ್ ಸಾಂಗ್ಸ್ಗಳ ಅಪ್ಡೇಟ್ ಬರ್ತಾ ಹೋಗುತ್ತೆ ಅಂತ ಎಕ್ಸಾಕ್ಟಾಗಿ ಕಾಯ್ತಾ ಇದ್ದೀನಿ ಕೂಡ. ಅದರಲ್ಲೊಂದು ಒಂಥರ ಡಿಫ್ರೆಂಟ್ ಆಗಿರೋ ಒಂದು ಸಾಂಗ್ ಇದೆ. ಅದರಲ್ಲಿ ಸಣ್ಣದಾಗಿ ಕ್ಲಿಪ್ ಹಾಕಿದ್ದಾರೆ, ಡ್ಯಾನ್ಸಿನ ಸ್ಟೆಪ್ಪು. ಆ ಡ್ಯಾನ್ಸ್ ಸ್ಟೆಪ್ಪು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಸುದೀಪ್ ಸರ್ ಅವ್ರದ್ದು. ಸುದೀಪ್ ಸರ್ ಅವರು ಹೇಳ್ತಿರ್ತಾರೆ ನನಗೆ ಡ್ಯಾನ್ಸ್ ಅಷ್ಟು ಬರಲ್ಲ ಅಂತ. ಅವರು ಡ್ಯಾನ್ಸ್ ಮಾಡೋಕೆ ನಿಂತರೆ ಅವ್ರನ್ನ ಡ್ಯಾನ್ಸ್ ಮಾಡೋರು ಯಾರಿಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಸ್ಟೆಪ್ಸು. ಅಬ್ಸರ್ವ್ ಮಾಡಿರೋ ಪ್ರಕಾರ ನಾನು ಹೇಳೋದಾದರೆ ಆ ಟ್ರೈಲರ್ ಮಾತ್ರ ಅದ್ಭುತವಾಗಿ ಬಂದಿದೆ. ಒಂದು ಸ್ಟೇಟಲ್ಲಿ ನಡೆಯೋ ಕೆಲವೊಂದು ಇದು ಇರುತ್ತಲ್ಲ, ಅದ್ರ ಬಗ್ಗೆ ಡೀಟೇಲಾಗಿ ತೋರಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಮಾರ್ಕ್ ನಮ್ಮ ಮುಂದೆ ಬರೋಕ್ಕೆ ರೆಡಿಯಾಗಿದೆ. ಈಗ 5 ಸಿಟೀಸಲ್ಲಿ ಏನೋ ಟ್ರೈಲರ್ ನೋಡ್ಕೊಂಬಂದ್ರಲ್ಲ, ಅದೆಲ್ಲ ಮೇನ್ ಥಿಯೇಟರ್ಸ್ ಅಂತ ಅನಿಸುತ್ತೆ. ನೋಡೋಣ. ಥಿಯೇಟರ್ ಲಿಸ್ಟು ಸದ್ಯದಲ್ಲೇ ನೆಕ್ಸ್ಟು ಒಂದು ಸ್ವಲ್ಪ ದಿನಗಳಲ್ಲಿ ಅಪ್ಡೇಟ್ ಮಾಡ್ತಾರೆ. ಕಾದು ನೋಡೋಣ ಥಿಯೇಟರ್ ಲಿಸ್ಟ್ನ. ಟ್ರೈಲರ್ ನೋಡ್ಕೊಂಬಂದೆ. ನನಗಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಫ್ಯಾನ್ಸ್ಗಳ ಜೊತೆ ಟ್ರೈಲರ್ ನೋಡೋ ಖುಷಿನೇ ಬೇರೆ ರೀತಿ ಇರುತ್ತೆ. ಅದನ್ನ ಎಂಜಾಯ್ ಮಾಡ್ಕೊಂಬಂದೆ ನಾನು ಕೂಡ. ನೀವು ಟ್ರೈಲರ್ ನೋಡ್ಕೊಂಬಂದಿದ್ರೆ ನಿಮ್ಗೆ ಏನು ಅನ್ನಿಸ್ತು? ಅಥವಾ ನೀವೇನಾದರೂ ಸರಿಗಮ ಯೂಟ್ಯೂಬ್ ಚಾನಲಲ್ಲಿ ನೋಡಿದರೆ ಅದು ಫೀಲ್ ಏನು ಅನ್ನಿಸ್ತು ನಿಮಗೆ ಆ ಟ್ರೈಲರ್ದು? ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ, ಟ್ರೈಲರ್ ನೋಡ್ಕೊಂಬಂದಿದ್ರೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ನಮ್ಮನ್ನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫಾಲೋ ಮಾಡ್ಬೋದು. ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಒಂಥರ ಸಡನ್ಲಿ ಅಪ್ಡೇಟ್ಸ್ ಏನಾದ್ರು ಬಂದರೆ ಅದರಲ್ಲಿ ಹಾಕ್ತಾ ಇರ್ತೀನಿ. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.